ದೇವೇಗೌಡರ ಬಗ್ಗೆ ಎಲ್.ಆರ್. ಶಿವರಾಮೇಗೌಡ ಮಾತಾಡಿದ್ದಾರೆ ಎನ್ನುವಂತಹ ಸಂಭಾಷಣೆಯ ಆಡಿಯೋ ತುಣುಕು ವೈರಲ್ ಆಗ್ತಾ ಇದ್ದ ಹಾಗೆ ಸಾಕಷ್ಟು ಆಕ್ರೋಶ ಜೆಡಿಎಸ್ ಕಾರ್ಯಕರ್ತರಿಂದ ವ್ಯಕ್ತವಾಗ್ತಾ ಇದೆ. ಲಘು ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆಯ ಹಾದಿಯನ್ನ ಹಿಡಿತಾ ಇದ್ದಾರೆ ಜೆಡಿಎಸ್ನ ಕಾರ್ಯಕರ್ತರು. ಬೆಂಗಳೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ಕರೆಯಲಾಗಿದೆ. ಫ್ರೀಡಂ ಪಾರ್ಕ್ ಬಳಿ ಶಿವರಾಮೇಗೌಡರ ಪ್ರತಿಕೃತಿಯನ್ನ ದಹಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಎಲ್.ಆರ್. ಶಿವರಾಮೇಗೌಡ ವಿರುದ್ಧ ಘೋಷಣೆಗಳನ್ನ ಕೂಡ ಇಲ್ಲಿ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೆಡಿಎಸ್ನ ಕಾರ್ಯಕರ್ತರು. ಪೊರಕೆ ಸೇವೆ ಸೇರಿದಂತೆ ಪ್ರತಿಕೃತಿ ದಹನ ಸೇರಿದಂತೆ ಅನೇಕ ರೀತಿಯಲ್ಲಿ ಸಿಟ್ಟು ಪ್ರದರ್ಶನ ಆಗ್ತಾ ಇದೆ. ಶಿವರಾಮೇಗೌಡ ಸತ್ತ ಶಿವರಾಮೇಗೌಡ ಸತ್ತ ಶಿವರಾಮೇಗೌಡ ಸತ್ತ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡರದು ಎನ್ನುವಂತಹ ಸಂಭಾಷಣೆ ಆಡಿಯೋ ಯಾವಾಗ ವೈರಲ್ ಆಯಿತು, ಜೆಡಿಎಸ್ ಕಾರ್ಯಕರ್ತರ ಆಕ್ರೋಶ ಕೂಡ ಆಗಿನಿಂದ ಶುರುವಾಯಿತು. ಈಗಲೂ ನೀವು ನೋಡ್ತಾ ಇದ್ದೀರಾ, ಎಲ್.ಆರ್. ಶಿವರಾಮೇಗೌಡರ ಪ್ರತಿಕೃತಿಯನ್ನ ದಹಿಸಿ ಬಾಯಿ ಬಡಿದುಕೊಂಡು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಜೆಡಿಎಸ್ ಕಾರ್ಯಕರ್ತರು. ನಿಮ್ಮ ವಿಚಾರ ಪ್ರಜ್ವಲ್ ರೇವಣ್ಣ ಬಗ್ಗೆ ಏನಾದರೂ ಮಾತಾಡಿದ್ರೆ ನಾವು ಬಹುಶಃ ಇವತ್ತು ಪ್ರತಿಭಟನೆ ಮಾಡ್ತಿರಲಿಲ್ಲ. ಆದರೆ 92 ವರ್ಷದ ಬದುಕಿನ ಸಂಧ್ಯಾಕಾಲದಲ್ಲಿರುವಂತಹ ಈ ದೇಶ ಕಂಡಂತಹ ಅತ್ಯಂತ ಹೆಮ್ಮೆಯ ಪ್ರಧಾನಿ ಬಗ್ಗೆ ಹೇಗೆ ಮಾತಾಡಿದ್ರಿ ಅನ್ನೋದು ಇವ್ರ ಪ್ರಶ್ನೆ. ಆಡಿಯೋದ ಸತ್ಯಾಸತ್ಯತೆ ಏನೇ ಇದೆ?